ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 20 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ಚಳ್ಳಕೆರೆಗಿಂತ ಜಾಸ್ತಿ ಬೆಂಗಳೂರು ಟು ಬಳ್ಳಾರಿ ಹೈವೇಗೆ ಹತ್ರ. ಅಂದರೆ ಕೇವಲ ಈ ಜಮೀನಿಗೆ 2 ಕಿಲೋಮೀಟರ್ ಆಗುತ್ತೆ ಹೈವೇ. ಇನ್ನು ಈ ಜಮೀನಲ್ಲಿ ಏನಿದೆ, ಜೊತೆಗೆ ಮಣ್ಣು ಯಾವುದು, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವ್ರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ನಾನು ಇದು ಚಳ್ಳಕೆರೆಗೆ 20 ಕಿಲೋಮೀಟ್ರ್ ಆಗುತ್ತೆ, ಹೆಚ್ಚು ಕಮ್ಮಿ 18ರಿಂದ 20 ಕಿಲೋಮೀಟ್ರ್ ಆಗುತ್ತೆ. ಇದು ತಾರ್ ರೋಡ್ಗೆ ಕೇವಲ 20 ಅಡಿ ಒಳಗೆ ಬರಬೇಕಂದ್ರೆ ಇದು ಚೂರು 20 ಅಡಿ ಬೇರೆ ಜಮೀನಿದೆ, ಅಂದರೆ ಆ ಕಡೆ ಸಂಬಂಧಪಟ್ಟ ಜಮೀನಿದೆ. ಅದಾದಮೇಲೆ ಆ ಬೋರ್ ಇದೆಯಲ್ಲ ನೋಡಿ, ನಿಮಗೆ ಅಲ್ಲೇ ಕಾಣಿಸ್ತಾ ಇದೆ, ಅಲ್ಲಿಂದ ಈ ಕಡೆಗೆ 20 ಅಡಿ ಕೇವಲ ದಾರಿ. ಈ ಜಮೀನೊಳಗೆ ಎಂಟ್ರಿ ಆಗ್ತೀವಿ. ಈ ಜಮೀನು 2 ಎಕರೆ ಮಾರುವಂಥ ಜಮೀನು. ಜೊತೆಗೆ ಕೆಳಗಡೆ ಭಾಗದಲ್ಲಿ ಈ ಕಡೆ ಈಗಾಗಲೇ 2 ಎಕರೆ ಮಾರ್ಕೊಂಡಿದ್ದಾರೆ, ಪಕ್ಕದಲ್ಲಿ 2 ಎಕರೆ ಇದೆ. ಈ 2 ಎಕರೆಯಲ್ಲೇ ನೀರಾವರಿ ಇರೋದು, ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ. 2.5 ಇಂಚು ನೀರು ಬರುತ್ತೆ. ಈ ಕಡೆ ತೊಟ್ಟಿ ಕಾಣಿಸ್ತಾ ಇದೆ ನೋಡಿರಿ, ಅಂದರೆ ನೀರಿನ ತೊಟ್ಟಿ ಮಾಡ್ಕೊಂಡಿದ್ರು, ಅದು ಹಂಗೆ ಇದೆ. ಈಗ ಸದ್ಯಕ್ಕೆ ಇವರು ಯಾವುದೇ ರೀತಿ ಉಳುಮೆ ಮಾಡ್ತಾ ಇಲ್ಲ, ಕನಿಷ್ಠ ಒಂದು 3-4 ವರ್ಷದಿಂದ ಯಾವುದೇ ರೀತಿ. ಇದು ನೀರಾವರಿ ಜಮೀನು, ಆದರೆ ಇವರು ಉಳುಮೆ ಮಾಡದೆ ಈ ರೀತಿ ಇದೆ. ನೀರಿಂದಂತೂ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇನ್ನು ಮಣ್ಣು ರೆಡ್ ಸಾಯಿಲು, ಆದರೆ ಸಣ್ಣ ಕಲ್ಲು ಮಿಶ್ರಿತ ಆಗಿದೆ. ಉಳುಮೆ ಮಾಡಿದ್ರೆ ಎಲ್ಲ ಚೆನ್ನಾಗೇ ಇರುತ್ತೆ. ಇವರು ಉಳುಮೆ ಮಾಡೋದು ಬಿಟ್ಟಿರೋದ್ರಿಂದ ಈ ಥರ ಇದೆ ಈ ಜಮೀನು. ಇನ್ನು ನಾನು ಮೊದಲೇ ಹೇಳ್ತಿದ್ದೀನಿ, ಇದು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ನೋಡಿರಿ, ಇಲ್ಲಿ ಪಕ್ಕದಲ್ಲಿ ನಿಮಗೆ ಅಡಿಕೆ ಹಾಕ್ಕೊಂಡಿದ್ದಾರೆ, ತೆಂಗು, ಅಡಿಕೆ, ಇಲ್ಲೆಲ್ಲ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ತುಂಬ ಚೆನ್ನಾಗಿದೆ ನೇಚರ್ ಕೂಡ. ಇಲ್ಲೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ಸೇ ನೋಡಿರಿ, ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ, ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ಇದು ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ಕೆಲವು ಕಾರಣಗಳಿಂದ ಇದನ್ನು ಉಳುಮೆ ಮಾಡೋದಕ್ಕೆ ಹೋಗಿಲ್ಲ. ಬಟ್ ಹಂಗಂತ ಹೇಳಿ ಬೇರೆ ಏನು ಸಮಸ್ಯೆ ಏನೂ ಇಲ್ಲ. ನಾನು ಮೊದಲು ಎಲ್ಲವನ್ನು ವಿಚಾರಿಸಿ, ನನಗೆ ಈ ಜಮೀನಿನ ದಾಖಲೆ ಕೂಡ ನನಗೆ ಬಳಿ ಈಗಾಗಲೇ ಇದೆ. ಎಲ್ಲವೂ ವಿಚಾರಿಸಿ ನಾನು ನಿಮಗೆ ವಿಡಿಯೋನ ಮಾಡ್ತಾ ಇರೋದು. ಇದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಜೊತೆಗೆ ನೀರಾವರಿ ಫೋರ್ಸ್ ಇರೋಂಥ ಜಾಗ. ಇನ್ನು ಹೈವೇಗೆ ನೀವು ನೇರವಾಗಿ ಬಂದರೆ 2 ಕಿಲೋಮೀಟ್ರ್ ಹೈವೇಗೆ, ಬೆಂಗಳೂರು ಟು ಬಳ್ಳಾರಿ ಹೈವೇ ಕೇವಲ 2 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ಬೆಂಗಳೂರು ಇಲ್ಲಿಂದ ಕೇವಲ 180 ಕಿಲೋಮೀಟ್ರ್ ಆಗುತ್ತೆ. ಚಳ್ಳಕೆರೆ 18ರಿಂದ 20 ಕಿಲೋಮೀಟ್ರ್ ಆಗುತ್ತೆ. ಇನ್ನು ಚಿತ್ರದುರ್ಗ 50 ಕಿಲೋಮೀಟ್ರ್ ಆಗುತ್ತೆ. ತುಂಬ ನಿಯರ್ ನೋಡಿರಿ, ಅಲ್ಲಿ ತಾರ್ ರೋಡಲ್ಲೇ ಹೋಗ್ತಾ ಇದೆ. ಆದರೆ ಒಂದು 20 ಅಡಿ ಬೇರೆ ಜಮೀನಿದೆ. 20 ಅಡಿ ಕೂಡ ಇಲ್ಲ, ಒಂದು 10 ಅಡಿ 15 ಅಡಿ ಕೊನೆಯ ತುದಿ ಅಲ್ಲಿಂದನೇ ನಿಮಗೆ ಈ ಜಮೀನಿಗೆ ದಾರಿ. ಇದೊಂದು ಸಣ್ಣದಾಗಿ ಹೋಗಿದೆ, ಒಂದು 10 ಅಡಿ 15 ಅಡಿ ಬೇರೆ ಜಮೀನು. ಆ ಕಡೆ ಇರೋರ ಜಮೀನು ಈ ಕಡೆ ಸ್ವಲ್ಪ ಬಂದಿದೆ. ಆದ್ದರಿಂದ ಈ ಜಮೀನಿಗೆ ಒಂಚೂರು ತುದಿಯಲ್ಲಿ 30 ಅಡಿ ದಾರಿ ಇದೆ. ಏನು ದಾರಿದಂತೂ ಸಮಸ್ಯೆ ಇಲ್ಲ. ನೀವು ಒಂದ್ಸರಿ ಸ್ಪಾಟ್ ವಿಸಿಟ್ ಕೊಡಿ. ಯಾವುದನ್ನು ಕೂಡ ವೀಡಿಯೋದಲ್ಲೇ ಫೈನಲೈಸ್ ಆಗೋದಿಲ್ಲ. ನೀವು ಸ್ಥಳೀಯವಾಗಿ ಇಲ್ಲಿಗೆ ಬಂದು ಒಂದು ಸರಿ ವಿಸಿಟ್ ಮಾಡಿ ಎಲ್ಲ ಪರಿಶೀಲಿಸಿ, ಅದಾದಮೇಲೆ ವ್ಯವಹಾರ ನಡೆಸುವಂಥ ಕೆಲಸ ಮಾಡಿ ಸ್ನೇಹಿತರೆ. ಇನ್ನು ಎಲ್ಲವನ್ನು ಕೂಡ ಹೇಳಿದ್ದೀನಿ ನಾನು ನಿಮಗೆ. ಕೆಲವೊಂದು ವಿಚಾರಗಳನ್ನು ಮರ್ತಿದ್ರೆ ಅಂಥ ವಿಚಾರಗಳನ್ನು ನೀವು ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು. ಜೊತೆಗೆ ಯಾವುದೇ ವಿಚಾರವಾಗಲಿ, ಇದಕ್ಕೆ ಭೂಮಿಗೆ ಸಂಬಂಧಪಟ್ಟ ಯಾವುದೇ ವಿಚಾರವಾಗಲಿ ನಿಮಗೆ ಅರ್ಥ ಆಗಿಲ್ಲ ಅಂದರೂ ಕೂಡ ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ, ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀಡುವಂಥ ಕೆಲಸ ನಾನು ಮಾಡ್ತೀನಿ ಅಂತ ಹೇಳ್ತಾ, ಇನ್ನು ಕೊನೆಗೆ ಈ ಜಮೀನಿನ ಬೆಲೆ 1 ಎಕರೆಗೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ ಕೇಳಿ, 1 ಎಕರೆಗೆ 20 ಲಕ್ಷ ಫೈನಲ್ಲು. ಹೈವೇಗೆ 2 ಕಿಲೋಮೀಟ್ರ್ ಆಗಿರೋದ್ರಿಂದ, ಜೊತೆಗೆ ಇಲ್ಲಿ ನೀರಾವರಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅನ್ನೋದರಿಂದ ನೀವು ನೋಡಿರಿ, ಇಲ್ಲಿ ವಿಲೇಜ್ ಕೂಡ ಇಲ್ಲಿ ನೀವು ಅಕಸ್ಮಾತ್ ಕೋಳಿ ಫಾರಮ್ ಅಂತೂ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಕೋಳಿ ಫಾರಮ್ಗೆ ಸೂಕ್ತ, ಯಾಕೆಂದರೆ ಮೇನ್ ರೋಡ್ ಪಕ್ಕದಲ್ಲೇ ಇರೋದ್ರಿಂದ ಕೋಳಿ ಫಾರಮ್ ಕೂಡ ಸೂಕ್ತ. 1 ಎಕರೆ 20 ಲಕ್ಷ ಫೈನಲ್ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಈ ಕಡೆ ಗಮನ ಕೊಡ್ಬೋದು, ಯಾಕೆಂದರೆ ದಾರಿ ಪಕ್ಕದಲ್ಲಿ ನಿಮಗೆ ಫುಲ್ ನೋಡಿ, ಎಲ್ಲ ರೆಡ್ ಸಾಯಿಲೆ. ಈ ಕಡೆ ಎಲ್ಲ ರೆಡ್ ಸಾಯಿಲೆ. ಎಷ್ಟು ಚೆನ್ನಾಗಿದೆ ಅಂದರೆ ಮಣ್ಣು. ಇದು ಉಳುಮೆ ಮಾಡಿಲ್ಲ, ಆದ್ದರಿಂದ ಮಣ್ಣನ್ನು ತೋರ್ಸೋಕ್ಕೆ ಆಗಿಲ್ಲ. ಹೋಗಲಿ ಪಕ್ಕದಲ್ಲಿ ನೋಡಿ, ನಿಮಗೆ
ಕಾಣಿಸುತ್ತೆ. ಇಲ್ಲಿ ನೋಡಿ ಪಕ್ಕದಲ್ಲಿ ಎಲ್ಲ ರೆಡ್ ಸಾಯಿಲೆ, ಈ ಕಡೆ ಇರೋದೆಲ್ಲ ರೆಡ್ ಸಾಯಿಲೆ, ತುಂಬ ಚೆನ್ನಾಗಿದೆ. ಇನ್ನು ಇದೇ ರೀತಿ ಯಾರೆಲ್ಲ ಹೊಸಬ್ರಾಗಿ ವೀಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಜಮೀನಿನ ಹುಡುಕಾಟದಲ್ಲಿ ಇದ್ದಂಥವರಿಗೆ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.